ಸಿರ್ಸಿಯ ಪಂಡಿತಾಸ್ಪತ್ರೆಯಲ್ಲಿ ಜೂನ್ 24ರಂದು ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ ಮೃತ ಬಾಲಕನ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಿ ಎಂದು ಬನವಾಸಿ ಬಿಜೆಪಿ ಮಂಡಳದ ಅಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳ್ಳಿ ಅವರು ಆಗ್ರಹಿಸಿದರು. ಜೂನ್ 24ರಂದು ಬನವಾಸಿ ವ್ಯಾಪ್ತಿಯ ಸಹಸ್ರಹಳ್ಳಿಯ ಮಿಥುನ್ ನಾಯ್ಕ ಎಂಬ 12 ವರ್ಷದ ಬಾಲಕ ಹಾವು ಕಚ್ಚಿ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಬನವಾಸಿ ಭಾಗದ ಬಿಜೆಪಿ ಗ್ರಾಮೀಣ ಮಂಡಲ ಹಾಗೂ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅವರ ನೇತೃತ್ವದಲ್ಲಿ ನಗರದ ಇಸಿ ಕಚೇರಿ ಮುಂಭಾಗ ಮಂಗಳವಾರ ಆಯೋಜಿಸಿದ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ನಂತರ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಶಾಸಕರಾದ ಭೀಮಣ್ಣ ನಾಯ್ಕ್ ಅವರ ವ್ಯಾಪ್ತಿಯ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯ ಕಾರಣ ಮಿಥುನ್ ನಾಯ್ಕ್ ಎನ್ನುವ ಬಾಲಕನ ಸಾವು ಆದರೂ ಕೂಡ ಕನಿಷ್ಠ ಪಕ್ಷ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸ ಮಾಡಿಲ್ಲ ಎಂದು ಆರೋಪಿಸಿದರು. ಶೀಘ್ರವೇ ಪಂಡಿತ ಸಾರ್ವಜನಿಕ ಆಸ್ಪತ್ರೆಗೆ ಯಂತ್ರೋಪಕರಣಗಳ ಖರೀದಿಗೆ ತಕ್ಷಣ ಟೆಂಡರ್ ಕರೆದು ಆಸ್ಪತ್ರೆಗೆ ಅವಶ್ಯಕತೆ ಇರುವ 197 ವೈದ್ಯರು ಹಾಗೂ ಸಿಬ್ಬಂದಿಗಳ ನೇಮಕ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಯುವರಾಜ್ ಗೌಡ್ರು, ಪ್ರೇಮ್ ಕುಮಾರ್ ನಾಯ್ಕ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ LT ಪಾಟೀಲ್, ರಾಘವೇಂದ್ರ ನಾಯ್ಕ್, ಶಂಕರ್ ಗೌಡ, ಮಂಜುನಾಥ್ ನಾಯ್ಕ್, ಗಣಪತಿ ಹೆಗಡೆ, ಕಬ್ಬಿನಮನೆ, ರಾಘವೇಂದ್ರ ದೇವಾಡಿಗ, ರೈತ ಮೋರ್ಚಾ ಉಪಾಧ್ಯಕ್ಷರಾದ ಸುರೇಶ್ ನಾಯ್ಕ್ ಆನ್ಗೋಡ್, ನಾರಾಯಣ್ ಹೆಗಡೆ, ಮತ್ತಿಘಟ್ಟ, ಸತ್ಯವತಿ ನಾಯ್ಕ್ ಸೇರಿದಂತೆ ಅನೇಕರು ಇದ್ದರು. ಗವರ್ನಮೆಂಟ್ ಆಸ್ಪತ್ರೆ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಈಗಾಗಲೇ ನಿರ್ಲಕ್ಷ್ಯತನ ಇದೊಂದು ಮಗುವಿಗೆ ಹಾವು ಕಚ್ಚಿದ ಮಗುನೇ ಉಳಿಸ್ಲಿಕ್ಕಾಗಲಿಲ್ಲ. ಅದೇ ಸಣ್ಣ ಆಸ್ಪತ್ರೆಗೆ ಹೋಗಿದ್ರೆ ಉಳಿಸ್ತಿದ್ರು. ಇದೇ ಈಗ 1.5 ತಿಂಗಳಿಂದ ನಮ್ಮಲ್ಲಿ ಒಂದು ಪೇಷಂಟ್ ಆಕ್ಸಿಡೆಂಟ್ ಆಗಿತ್ತು ನಮ್ಮ ಭಾಗದ್ದು. ಕಡೆಗೆ ಸಾಯಂಕಾಲ 8 ಗಂಟೆಗೆ ಬಂದರು. 8 ಗಂಟೆಗೆ ಬಂದ ತಕ್ಷಣ ಡಾಕ್ಟರ್ ದೂರಕ್ಕೆ ನೋಡಿದ್ರೆ ಇದು ಆಗಲ್ಲ, ಅರ್ಜೆಂಟ್ KMC ಹುಬ್ಳಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಆಮೇಲೆ ನಾನು ತಕ್ಷಣ ಕಡೆಗೆ ತಾಲೂಕಾ ವೈದ್ಯಾಧಿಕಾರಿ ಮಧುಕರ್ ಪಾಟೀಲ್ ಅವ್ರಿಗೆ ಫೋನ್ ಮಾಡಿದೆ. ಸರ್, ಪೇಷಂಟನ್ನು ನೋಡ್ದಂಗೆ ಅವ್ರು ಹುಬ್ಳಿಗೆ ಹೆಂಗೆ ಹೋಗ್ಬೇಕು, ಅತಿ ಬಡ ಕುಟುಂಬ, ಅವರು ಅರ್ಜೆಂಟಾಗಿ ಹುಬ್ಳಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಮಧುಕರ್ ಪಾಟೀಲ್ ಅವರು ಕಡೆಗೆ ಮಾತಾಡಿ, ಇಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಅಂದರು. ಕಡೆಗೆ ಅವರು ಕಡೆಗೆ ಮತ್ತೆ ಫೋನ್ ಮಾಡಿದೆ. ಮಾಡಿಸಿಗೆ ಇಲ್ಲ, ಅದು ಕಣ್ಣಿಗೆ ಬಿದ್ದಿರೋದ್ರಿಂದ ಅವರು ಹುಬ್ಳಿಗೆ ಹೋಗ್ಬೇಕು ಅಂತ ಹೇಳಿದರು. ಆಮೇಲೆ ತಕ್ಷಣ ಸಿಬ್ಬಂದಿ ಕಡೆಗೆ ಅವ ಕೂಲಿಕಾರ ಆಗಿದ್ದ ಕಡೆಗೆ ಯಾರ್ದೋ ಒಂದು ಗಾಡಿ ಮಾಡ್ಕೊಂಡು ಏನೋ ಮಾಡ್ಕೊಂಡು ಅರ್ಜೆಂಟ್ ಹುಬ್ಳಿ KMCಗೆ ಹೋದ್ರು. KMCಗೆ ಹೋಗಿ ನೋಡಿದ್ರೆ ಕಣ್ಣಿಗೆ ಏನೂ ತಾಕಿಲ್ಲ, ಕಣ್ಣಿಂದ ಕೆಳಗೆ ತೆರಚಿದ ಗಾಯ. ಇವ್ರು ನೋಡ್ಲಾರ್ದೇನೆ ಅಲ್ಲಿ ಕಳಿಸ್ಕೊಟ್ರು. ಯಾಕಂದ್ರೆ ಅವ್ರು ರಾತ್ರಿನ ಅಲ್ಲೇ KMC ಒಳಗೆ ನೋಡಿ, ಇಲ್ಲ ನೀವು ಹೋಗು ಅಂತ ಹೇಳಿದ್ರು. ಅವೆಲ್ಲ ಬಸ್ ಸ್ಟ್ಯಾಂಡ್ನಾಗೋ ಎಲ್ಲೋ ಮಲಗಿ ಆ ಪೇಷಂಟ್ ಕಡೆಗೆ ನಮ್ಮ ಮಲ್ಲಿಗೆ ಬಂದ. ಮಿಥುನ್ ಅಂತ ವಿದ್ಯಾರ್ಥಿಗೆ 12 ವರ್ಷದ ಹುಡುಗನಿಗೆ ಇವತ್ತು ಹಾವು ಕಚ್ಚಿ ಕೇವಲ ಒಂದು 10-12 ಕಿಲೋಮೀಟರ್ ದೂರದಲ್ಲಿಂದ ಸಿರ್ಸಿ ಆಸ್ಪತ್ರೆಗೆ ಬಂದರೆ, ಸಿರ್ಸಿ ಆಸ್ಪತ್ರೆ ಎದುರುಗಡೆ ದನಗಳ ರಾಶಿ ಮಲ್ಕೊಂಡಿದ್ದಾವೆ. ಆ ದನಗಳ ರಾಶಿಗಳನ್ನ ದಾಟಿ ಇವತ್ತು ಆಸ್ಪತ್ರೆ ಬಾಗಿಲಿಗೆ ಬರ್ಬೇಕಂದ್ರೆ ಅಲ್ಲಿ ಒಂದು 15 ನಿಮಿಷ ಕಾಲ ವೇಸ್ಟ್ ಆಗುತ್ತೆ. ಆದರೆ ಆ ಮಿಥುನ್ ತಂದೆ ಮತ್ತೆ ಅವರೆಲ್ಲ ಸೇರಿ ಆಸ್ಪತ್ರೆ ಒಳಗೆ ಕರ್ಕೊಂಡು ಬಂದರೆ ಅಲ್ಲಿ ಡಾಕ್ಟ್ರು ಸರಿಯಾಗಿ ಬಂಧನೆ ಮಾಡೋದಿಲ್ಲ, ಮಲಗಿರ್ತಾರೆ. ಯಾರೋ ಸಿಬ್ಬಂದಿಗಳು ಬಂದು ಗ್ಲುಕೋಸನ್ನು ಕೊಡ್ತಾರೆ. ಈ ನಮಗೆ ಏನು ಸಾಮಾನ್ಯ ಜ್ಞಾನ ಇರುವವರಿಗೆ, ನಾವು ಒಬ್ಬ ಹಾವು ಕಡ್ದ ಯಾರೇ ಆಗಿರಲಿ, ಒಂದು ಸಾಮಾನ್ಯ ಜ್ಞಾನ ಅಂದರೆ ಗ್ಲುಕೋಸ್ ಕೊಟ್ಟರೆ ಏನು ಹಾವಿನ ವಿಷ ಏನು ಆದಷ್ಟು ಬೇಗ ದೇಹಕ್ಕೆ ಪಸರಿಸಿ ಅವನು ಸಾಯ್ಬೋದು ಅನ್ನೋದು ಪರಿಜ್ಞಾನ ಇಲ್ದೇ ಇವತ್ತು ಡಾಕ್ಟ್ರುಗಳು ಈ ಥರ ಕೆಲಸ ಮಾಡಿ ಏನು ವಿದ್ಯಾರ್ಥಿಯ ಸಾವನ್ನು ಇವತ್ತು ಆಗಿದೆ. ಅದಕ್ಕೆ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ವ್ಯವಸ್ಥೆಯನ್ನು ಟೋಟಲಿ ಏನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಏನು 2-3 ವರ್ಷದ ಹಿಂದೆ ಅಧಿಕಾರದಲ್ಲಿ ಬಂದ ನಂತರದಲ್ಲಿ ಏನು ಅವೈಜ್ಞಾನಿಕವಾಗಿ ಗ್ಯಾರಂಟಿ ತರುವ ಮುಖಾಂತರ ಇವತ್ತು ಉಳಿದ ಎಲ್ಲ ವ್ಯವಸ್ಥೆಯನ್ನು ಹಾಳುಗರ್ಗಿದೆ. ಅದಕ್ಕೋಸ್ಕರ ಹೇಳೋದು, ನಮಗೆ ಈ ಮಿಥುನ್ ಅನ್ನೋ ವಿದ್ಯಾರ್ಥಿನಿಗೆ ನ್ಯಾಯ ಬೇಕು. ಆದರೆ ಅಲ್ಲಿಯ ಸ್ಥಳೀಯ ಶಾಸಕರು ಏನು ಆಸ್ಪತ್ರೆಯ ಖರ್ಚನ್ನು ನೀಡಿದ್ದಾರೆ, ಆ ಹುಡುಗಿಗೆ ಏನು ಆಸ್ಪತ್ರೆಯ ಖರ್ಚನ್ನು ಕೊಟ್ಟಿದ್ದಾರೆ. ಆದರೆ ಒಂದು ಹೇಳಲಿಕ್ಕೆ ಬಯಸ್ತೇನೆ ಸ್ಥಳೀಯ ಶಾಸಕರಿಗೆ, ಕೇವಲ ಆಸ್ಪತ್ರೆಯ ಖರ್ಚು ಕೊಟ್ಬಿಟ್ರೆ ಆ ಮಗು ವಾಪಸ್ ಹುಟ್ಟಿ ಬರ್ತಾನ? ವ್ಯವಸ್ಥೆ ಸರಿ ಇದ್ದಿದ್ರೆ ಆ ಮಗು ಬದುಕ್ತಿತ್ತಲ್ವಾ? ಆದರೆ ಈ ಸ್ಥಳೀಯ ಸರ್ಕಾರ, ಇಲ್ಲಿಯ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಬರೀ ಏನು ಅವರ ಹಣ ಮಾಡೋದ್ರಲ್ಲಿ ಇವತ್ತು ವ್ಯರ್ಥ ಆಗಿದೆ, ಕಾಲಹರಣ ಮಾಡ್ತಾ ಇದೆ. ಅದಕ್ಕೆ ನಮ್ಗೆ ಗೊತ್ತಿಲ್ಲ, ಆ ಪಾಲಕ ಏನು ಮಿಥುನ್ ಅನ್ನೋ ಹುಡುಗ ಇವತ್ತು ವಿದ್ಯಾರ್ಥಿನಿ ಸತ್ತೋಗಿದ್ದಾನೆ. ಅವನಿಗೆ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಎಲ್ಲರೂ ಸೇರಿ 25 ಲಕ್ಷ ರೂಪಾಯಿ ಕೊಡಬೇಕಂತ ನಮ್ಮದು ಒಂದು 25 ಲಕ್ಷ ರೂಪಾಯಿ ಕೊಡಲೇಬೇಕು, ಇಲ್ಲ ಸರ್ಕಾರದಿಂದ ಕೊಡಿಸ್ಬೇಕು. ಸಹಾಯಕ ಆಯುಕ್ತರು ತಿಳಿಸಿ. ಮಾನ್ಯರೇ, ಜೂನ್ 24, 2026 ಬೆಳಗಿನ ಜಾವ 3:30ಕ್ಕೆ ಬನವಾಸಿ ಭಾಗದ
ಸಹಸ್ರಹಳ್ಳಿಯ ಪುಟ್ಟಪ್ಪ ನಾಯ್ಕ ಅವರ ಮಗ ಮತ್ತು ಮಗಳಿಗೆ ಹಾವು ಕಚ್ಚದೆ. 4:30ಕ್ಕೆ ಪಂಡಿ ಸಾರ್ವಜನಿಕ ಆಸ್ಪತ್ರೆ ಕರ್ಕೊಂಡ್ಬಂದು ಸುಮಾರು ಅರ್ಧ ಮುಕ್ಕಾಲು ಗಂಟೆ ಕಾಲ ತಡ ಮಾಡಿ ಸರಿಯಾದ ಚಿಕಿತ್ಸೆ ಕೊಡದೆ ಬಾಲಕನ ಸಾವಿಗೆ ವೈದ್ಯರು ಮತ್ತು ಇಲ್ಲಿಯ ವ್ಯವಸ್ಥೆ ಕಾರಣವಾಗಿದೆ. ಅದಕ್ಕೆ ನೇರ ಹೊಣೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಮತ್ತು ಆಸ್ಪತ್ರೆ ವ್ಯವಸ್ಥೆ ಅಂತ ಹೇಳಿ ಬಯಸ್ತೇವೆ. ಆಮೇಲೆ ತುಂಬಾ ತೊಂದರೆ ಆದ್ಮೇಲೆ ಇವ್ರು ಹೇಳ್ತಾ ಇದ್ದಾರೆ ಅವ್ನು ಸತ್ತು ಹೋಗಿದ್ದಾನೆ ಅಂತ ಹೇಳಿ. ಆದ್ರೆ ಅವ್ರೇನ್ ಹೇಳ್ತಾರೆ, ಸತ್ತೋದವನ ವ್ಯಕ್ತಿ ಸತ್ತೋದವನು ಅಂತ ಹೇಳುವಂತ ಧೈರ್ಯನೂ ಇಲ್ಲ. ಕಾರವಾರ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ತಾವು ಗಮನಿಸಬೇಕು, ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಾದ್ರೂ ಕೂಡ ಹಾವು ಕಚ್ಚಿದ ಮೇಲೆ ಹಾರ್ಟ್ ಅಟ್ಯಾಕ್ ಆದಾಗ ಗೋಲ್ಡನ್ ಅವರ್ಸ್ ಅಂತ ಇರುತ್ತೆ. ಅದು ನಮಗಾದ್ರೂ ಅಷ್ಟೇ, ನಿಮಗಾದ್ರೂ ಅಷ್ಟೇ, ಯಾರಿಗಾದ್ರೂ ಅಷ್ಟೇ ಇರುತ್ತೆ. ಆದ್ರೆ ಎಲ್ಲ ಬಿಟ್ಟು ಕಾರವಾರ ಕರ್ಕೊಂಡು ಹೋಗಿ ಅಂತಂದ್ರೆ ಕಾರವಾರ ಹೋಗಿ 3 ತಾಸು ಬೇಕು. ಇದಕ್ಕೆ ಒಬ್ಬ ವ್ಯಕ್ತಿಯ ಸಾವಿನ ಅಂದ್ರೆ ಕೂಡಕ್ಕಲ್ವಾ ಇದು? ಯಾಕೆ ಕಾರವಾರ ಕರ್ಕೊಂಡು ಹೋಗಿ ಅಂತ ಹೇಳಬೇಕು? ಇಲ್ಲೇ ಬೇರೆ ಆಸ್ಪತ್ರೆ ಔಷಧಿ ಇದೆ. ಕೊನೆಯಲ್ಲಿ ಸಿರಸಿ ವಿಭಾಗದ ಸಹಾಯಕ ಆಯುಕ್ತರಾದ ಚಂದ್ರಶೇಖರ ಆರ್ಜಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.